ರೈತ ಸಂಘ ವತಿಯಿಂದ ಬಾದಾಮಿ ನನ್ನ ಗುರುಗಳಾದಂತ ಪುಂಡ್ಲಿಕ್ ಕೌಡಿಮಟ್ಟಿ ಸರ್, ಬಾದಾಮಿ ತಾಲೂಕಿನ ರೈತ ಸಂಘದ ವತಿಯಿಂದ ಪರಶುರಾಮ್ ಚಲವಾದಿ ಪಟ್ಟದಕಲ್, ವಿಠಲ್ ನಾಯಕ PSI ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. PSI ಸರ್ ಯಾರಾದ್ರೆ ಅದು ಬಾದಾಮಿ ತಾಲೂಕಿನ ವಿಠಲ್ ನಾಯಕ್ ಸರ್ ಅಂತ ಹೇಳಿಕೆ ನನ್ನ ಹೆಮ್ಮೆ ಬರ್ತದ. ಆದ ಕಾರಣ ಇಷ್ಟ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ನಾನು ಶ್ರೀಯುತ ವಿಠಲ್ ನಾಯಕ್ ಸಾಹೇಬರಿಗೆ ಈ ದಿನ ಶ್ರೀಯುತ ಪುಂಡ್ಲಿಕ್ ಕೌಡಿಮಟ್ಟಿ ಅವರ ನೇತೃತ್ವದಲ್ಲಿ ಸನ್ಮಾನ ಮಾಡಿದೆವು. ನಮಸ್ಕಾರ ಬಂಧುಗಳೇ. ಇವತ್ತಿನ ದಿನ ಬಾದಾಮಿ ರಾಜ್ಯ ಕರ್ನಾಟಕ ಹಸಿರು ಕ್ರಾಂತಿ ರೈತ ಸಂಘದಿಂದ ಬಾದಾಮಿಗೆ ವರ್ಗಾವಣೆಗೊಂಡು ಬಂದಿರುವ ಪೊಲೀಸ್ ಆರಕ್ಷಕರಾದ ವಿಠಲ್ ನಾಯಕ್ ಸರ್ ಅವರಿಗೆ ಬಾದಾಮಿ ಹಸಿರು ಕ್ರಾಂತಿ ರೈತ ಸಂಘದಿಂದ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನನ್ನ ಉಸಿರನ್ನು ತಕೊಂಡು ಏನ ಅವರ ಒಂದು ಉದ್ದೇಶ ಇಟ್ಟುಕೊಂಡು ಬಂದಿದ್ದಾರ, ಆ ಉದ್ದೇಶ ಬಹುಶಃ ಈಡೇರದಂತ ತಕೊಂಡು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಅವ್ರು ಯಾವುದೇ ಸಮಸ್ಯೆಗಳಿರ್ಲಿ, ಇವತ್ತು ಗೊಬ್ಬರ ಸಮಸ್ಯೆ ಆಗಿರ್ಬೋದು, ಬೀಜ ವಿತರಣೆ ಮಾಡ್ತಕ್ಕಂಥ ಸಮಸ್ಯೆ ಆಗಿರ್ಬೋದು, ಎಲ್ಲೇ ಗದ್ದಲಾದ್ರೂ ಕೂಡ ಇಮಿಡಿಯೇಟ್ ಆಗಿ ಅಲ್ಲೇ PC-ಗಳನ್ನ ಅಂದ್ರೆ ಪೊಲೀಸರನ್ನ ಕಳಿಸ್ತಕ್ಕಂಥ ಒಂದು ವ್ಯವಸ್ಥೆ ಇಮಿಡಿಯೇಟ್ ಆಗಿ ಯಾರೇ ಫೋನ್ ಮಾಡಿದ್ರು ಅವರಿಗೆ ಸ್ಪಂದಿಸ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ಅದು ಬಹುಶಃ ಮೆಚ್ಚತಕ್ಕಂತ ವಿಷಯ. ಹಿಂಗಾಗಿ ಯಾವುದೇ ಘಟನೆಗಳ ನಡೆದ್ರು ಕೂಡ ಯಾರೇ ಸಾಮಾನ್ಯ ಜನರು ಫೋನ್ ಹಚ್ಚಿದ್ರು ಫೋನ್ ಪಿಕ್ ಮಾಡಿ ಇಮಿಡಿಯೇಟ್ ಆಗಿ ಪೊಲೀಸರನ್ನ ಕಳಿಸಿ ಅಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ತಲ್ಲ. ಈ ಮನೋಭಾವ ಬಹುಶಃ ಯಾವುದೇ ಆರಕ್ಷಕ ಉಪನಿರೀಕ್ಷಕರ ಬರ್ತಕ್ಕಂಥದ್ದಲ್ಲ. ಆದ್ರೂ ಕೂಡ ಇವರು ಆ ಒಂದು ದೇವರ ಸರ್ಕಾರಿ ಕೆಲಸ, ದೇವರ ಕೆಲಸ ಅಂತ ತಿಳ್ಕೊಂಡು ಏನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರ ಆ ಟೈಪ್ ದೇವರ ಕೆಲಸ ಅಂತೇಳಿ ಏನು ಕರ್ತವ್ಯ ಮಾಡ್ತಾ ಇದ್ದಾರ, ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಹಸಿರು ಕ್ರಾಂತಿ ರೈತ ಸಂಘದ ವತಿಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ನನ್ನ ಹಸಿರು ಸೇನೆ, ಇವತ್ತು ನಮ್ಮನ್ನು ಗುರುತಿಸಿಕೊಂಡು ಸ್ಟೇಷನ್ಗೆ ಬಂದಿದ್ದೀರಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಮೊದಲು ನಿಮಗೆ ತುಂಬ ಧನ್ಯವಾದ ಹೇಳ್ತೀನಿ. ನೀವು ಸನ್ಮಾನ ಇವನ್ನೆಲ್ಲ ಮಾಡಿದಾಗ ಅವ್ರು ನನ್ನ ಮೇಲೆ ಭಕ್ತಿ ಇಟ್ಕೊಂಡು ಬಂದಿರಿ, ನಾನು ನಿರಾಕರಿಸಲಿ ನಿಮಗೆ ಇಷ್ಟಪಡ್ಲಿಲ್ಲ. ರೈತರು ಯಾವಾಗಲೂ ಇಲ್ಲಿ ನನ್ನ ಬಾದಾಮಿಯ ಸುತ್ತಮುತ್ತಲ ರೈತರು ನಮ್ಮೊಂದಿಗೆ ನಮ್ಮ ಪೊಲೀಸ್ ಕೆಲಸ ಕಾರ್ಯಗಳಿಗೆ ಯಾವಾಗಲೂ ಸಹಕಾರ ಕೊಡ್ತಾ ಬಂದಿದ್ರಿ. ನೀವು ಆದ್ರೂ ಕೂಡ ವಿಚಾರದಲ್ಲಿ, ಗೇಟ್ ತೆಗಿ ವಿಚಾರದಲ್ಲಿ ನಾವು ಹೇಳಿದ ಮಾತುಗಳನ್ನ ಅಲ್ಲಿ ಎಷ್ಟು ನೂರಾರು, ಈ ಉದಾಹರಣೆಗೆ ಬಾಚನಗುಡ್ಡ ಗ್ರಾಮದಲ್ಲಿ ಒಂದು 400-500 ಜನ ಸೇರಿದ್ರು. ನೀರು ಬಿಡುವ ವಿಚಾರದಲ್ಲಿ ಅವ್ರು ಗಲಾಟೆ ಮಾಡುವಾಗ ನಾನು ಕೊಟ್ಟಂತ ಮನವಿಗೆ ನೀವೆಲ್ಲನೂ ಸ್ಪಂದಿಸಿದ್ರಿ, ನಿಮ್ಮ ಮಾತನ್ನೆಲ್ಲರೂ ಕೇಳಿದ್ರು. ಅದಕ್ಕೆ ನಿಮಗೆ ಧನ್ಯವಾದಗಳು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ನೀವುಗಳು ಕೂಡ ಏನ ಕೆಲಸ ಕಾರ್ಯಗಳಿದ್ದಾಗ ನಿಮ್ದು ಏನಾದ್ರು ಹೇಳ್ಬೇಕು ಅಂತ ಹೇಳ್ಕೊಡ್ರಿ. ಆದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ನಾವು ಕೂಡ ನಿರ್ದೇಶನಗಳನ್ನು ದಯವಿಟ್ಟು ಪಾಲಿಸ್ತೀರಿ. ಆದ್ರೂ ಕೂಡ ಆ ಸನ್ನಿವೇಶದಲ್ಲಿ ನೀವು ಹೇಳಿದ್ರೆ ಸ್ವಲ್ಪ ಎಲ್ಲರೂ ತಿಳ್ಕೊಳ್ಳೋದು ಒಂದು ಮನಸ್ಥಿತಿ ಇರ್ತದೆ. ಅಂತ ಟೈಮ್ದಲ್ಲಿ ನೀವು ನನ್ನೊಂದಿಗೆ ಇರ್ತೀರಿ. ನಿಮ್ಗೆ ಏನೋ ಕಷ್ಟ ಕಾರ್ಕೊಂಡು ಬಂದಾಗ ನಾನು ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳಿ ನಾನು 2 ಮಾತನ್ನು ಮುಗಿಸ್ತೇನೆ.